ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ಕ್ರಿಸ್ಪಿಯಾಗಿ ಇನ್ಸ್ಟೆಂಟಾಗಿ ದೋಸೆನ ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಬೆಳಗ್ಗೆ ಏನು ಟಿಫನ್ ಮಾಡಬೇಕು, ಮಕ್ಕಳ ಲಂಚ್ ಬಾಕ್ಸಿಗೆ ಏನು ಕಳಿಸ್ಬೇಕು ಅನ್ನೋ ಯೋಚನೆ ಎಲ್ರಿಗೂ ಇದ್ದೇ ಇರುತ್ತೆ, ಎಲ್ಲ ಗೃಹಿಣಿಯರಿಗೂ ಇದ್ದೇ ಇರುತ್ತೆ. ನಾವು ಬೆಳಿಗ್ಗೆ ಏನೇ ತಿಂಡಿ ಮಾಡಬೇಕು ಅಂದರೂ ಒಂದಿನ ಮುಂಚೆನೇ ನಾವು ಪ್ರಿಪೇರ್ ಆಗಿರಬೇಕಾಗತ್ತೆ. ಹಾಗಾಗಿ ಏನಾದರೂ ಮರ್ತು ಹೋಗಿಬಿಟ್ರೆ ನಾವು ಈ ಥರನೂ ಕೂಡ ಇನ್ಸ್ಟೆಂಟಾಗಿ ದೋಸೆನ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಕೂಡ ಚೆನ್ನಾಗೂ ಇರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಹೇಗೆ ಮಾಡ್ಕೊಳ್ಳೋದಂಥೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ವ್ಯೂವರ್ಸು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡೋದಂದರೆ ನೀವು ನಮಗೆ ದುಡ್ಡು ಕೊಡಬೇಕಾಗಿಲ್ಲ, ಏನು ಕೊಡಬೇಕಾಗಿಲ್ಲ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕು. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿ, ಅಲ್ಲಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೂ ಕೊನೆಯದಾಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ 2 ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ ಫುಲ್ಲು ಹಣ್ಣಾಗಿರಬೇಕು. ಅದಕ್ಕೆ ಒಂದು ಆಲೂಗಡ್ಡೆ, ದೊಡ್ಡದಾಗಿರೋ ಆಲೂಗಡ್ಡೆನ ಬೇಯಿಸ್ಬಿಟ್ಟು ಎಲ್ಲ ಸಿಪ್ಪೆನ ತೆಗೆದುಬಿಟ್ಟು ಅದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 4ರಿಂದ 5 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಒಣ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಇದ್ದರೆ ಹಾಕ್ಕೊಳ್ಳಿ, ಕಲರ್ ತುಂಬ ಚೆನ್ನಾಗೇ ಬರುತ್ತೆ. ಇದನ್ನು ರುಬ್ಕೊಂಡು ಬರೋಣ. ನೋಡಿ, ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಇದೇ ಮಿಕ್ಸಿ ಜಾರಿಗೆ ನೋಡಿ, ನೀವು ಯಾವ ಬೌಲಿಂದ ತೊಗೊಂಡಿರ್ತೀರೋ ಅದೇ ಬೌಲಿಂದ 2 ಬೌಲ್ನಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಇದನ್ನು ಕೂಡ ನೀರು ಸೇರಿಸ್ಬಿಟ್ಟು ಇದನ್ನು ಕೂಡ ರುಬ್ಕೊಳ್ಳೋಣ. ನೀಟಾಗಿ ಪೇಸ್ಟ್ ಆಗೋ ಹಾಗೆ ನುಣ್ಣಗೆ ರುಬ್ಕೊಂಬರೋಣ. ನೀರು ಹಾಕಿಬಿಟ್ರೆ ಮೇಲೇ ಇರುತ್ತೆ ನೀರು, ಹಾಗಾಗಿ ಒಂದು ಸ್ಪೂನಿನ ಸಹಾಯದಿಂದ ಹೀಗೆ ಮಿಕ್ಸ್ ಮಾಡಿಕೊಂಡು ರುಬ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂಥೇಳಿ. ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಮತ್ತು ಅದೇ ಮಿಕ್ಸಿ ಜಾರಿಗೆ ನಾನು ಅದೇ ಬೌಲಿಂದ 1 ಬೌಲ್ ಆಗುವಷ್ಟು ಬಜ್ಜಿ ಮಾಡೋ ಹಿಟ್ಟನ್ನು, ಅಥವಾ ನೀವು ಪಕೋಡ ಬೋಂಡ ಮಾಡ್ತಿರಲ್ಲ ಅದೇ ಹಿಟ್ಟನ್ನು ಹಾಕ್ಕೊಳ್ಳಿ, ಹಸಿ ಕಡಲೆ ಹಿಟ್ಟು. ಅದಕ್ಕೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಇದನ್ನು ಕೂಡ ರುಬ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂಥೇಳಿ. ನೋಡಿ, ಈ ಪಕೋಡ ಹಿಟ್ಟನ್ನು ಕೂಡ ನಾನು ರುಬ್ಕೊಂಡಿರೋ ಅಂಥದ್ದನ್ನು ಅದೇ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಮಿಕ್ಸಿಯಿಂದ ಕ್ಲೀನಾಗಿ ತೆಗೆದು ಸೇರಿಸ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾ ಕೂಡ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾನ ಸೇರಿಸ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಈಗ ಇದನ್ನು ಒಂದು ಸೌಟಿನ ಸಹಾಯದಿಂದ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಬ್ಯಾಟರ್ ಈ ಹದಕ್ಕೆ ರೆಡಿ ಆಗಿದೆ. ನಮಗೆ ದೋಸೆ ಹದಕ್ಕೆ ರೆಡಿ ಆಗಿರಬೇಕು ಬ್ಯಾಟರು. ಈಗ ಇದಾಗಿದೆ. ಈಗ ಒಲೆ ಮೇಲೆ ದೋಸೆ ತವಾನ ಇಟ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಬಿಸಿ ಆಗಬೇಕು. ಫಸ್ಟು ಹೈ ಫ್ಲೇಮಲ್ಲಿ ಬಿಸಿ ಮಾಡ್ಕೊಳ್ಳಿ, ನಂತರ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ದೋಸೆನ ಬಿಡಿ. ತೆಳ್ಳಗೆ ಬಿಟ್ಕೊಳ್ಳಿ ದೋಸೆನ, ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಅದಕ್ಕೆ ಎಣ್ಣೆ ಅಥವಾ ತುಪ್ಪನ ಸೇರಿಸ್ಕೊಳ್ಳಿ. ನಂತರ 2 ನಿಮಿಷ ಹೀಗೆ ಮುಚ್ಚಿ ಅದನ್ನು ಬೇಯಿಸ್ಕೋಬೇಕು. ಇದು ಎಲ್ಲ ಕಡೆ ಕ್ರಿಸ್ಪಿನೆಸ್ ಬರಬೇಕು ಅಂದರೆ ಇದಕ್ಕೆ ಸ್ವಲ್ಪ ಉರಿನ ಹೈ ಫ್ಲೇಮಲ್ಲಿಟ್ಟು ನೋಡಿ, ಎಲ್ಲ ಕಡೆಯೂ ಕ್ರಿಸ್ಪಿನೆಸ್ ಬರಬೇಕು ಅಂದರೆ ತವಾನ ಹಿಡಿದುಬಿಟ್ಟು ಈ ಕಡೆ ಈ ಕಡೆ ಸ್ವಲ್ಪ ಹೊಳಿಸಿ ಇದನ್ನು ಬೇಯಿಸ್ಕೋಬೇಕು. ನೋಡಿ, ಹೀಗೆ ಬ್ರೌನ್ ಕಲರ್ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂಥೇಳಿ. ಇನ್ಸ್ಟೆಂಟಾಗಿ ಮಾಡಿರೋದು ಅಂಥೇಳೇ ಗೊತ್ತಾಗೋದಿಲ್ಲ, ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ.
ನೋಡಿ ಎಲ್ಲ ದೋಸೆನೂ ಕೂಡ ಇದೇ ಥರನೇ ಬಿಟ್ಕೊಡಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರ್ತಾ ಇದೆ ದೋಸೆ. ವಾವ್, ಕಲರ್ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಇದಕ್ಕೆ ನಾನು ಟೊಮೆಟೊ ಚಟ್ನಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಚಟ್ನಿ ಜೊತೆ ಅಂತೂ ಸೂಪರಾಗಿರುತ್ತೆ ಈ ದೋಸೆ ಕೂಡ. ಹಾಗೆ ಕಾಯಿ ಚಟ್ನಿ ಇದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲಿ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂಥೇಳಿ ನನಗೆ ಕಮೆಂಟ್ ಹಾಕಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ಎಲ್ಲ ವಿಡಿಯೋಗಳು ನಿಮ್ಮ ನೋಟಿಫಿಕೇಷನ್ಗೆ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನೋಡಿ ಫ್ರೆಂಡ್ಸ್, ನಾನು ಇದನ್ನು ಮಕ್ಕಳ ಟಿಫನ್ ಬಾಕ್ಸಿಗೂ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಅದರಲ್ಲಿ ಹಾಕಿರುವಂಥ ಟೊಮೊಟೊ ಆಗಲಿ, ಪೊಟ್ಯಾಟೊ ಆಗಲಿ, ಹಾಗೂ ಕರಿಬೇವು ಆಗಲಿ, ಹಾಗೂ ಮೇಯ್ನಾಗಿ ಇರೋದು ಬೋಂಡಾ ಹಿಟ್ಟು ಹಾಕಿರೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಟ್ರೈ ಮಾಡಿ. ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ. ಇದೇ ಥರ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.